ಹಾಯ್ ಹಲೋ ಸ್ನೇಹಿತರೆ, ಜೈ ಹಿಂದ್. ಎಲ್ಲರೂ ಕೂಡ ITBP ಇಂಡಿಯನ್ ಟಿಬೋಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಅಂತ ಹೇಳಿಸಿಂದ ಇದರಲ್ಲಿ ಸಾಕಷ್ಟು ತರಹದ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನು ಮಾಡಿದ್ರು. ಅನಿಮಲ್ ಟ್ರಾನ್ಸ್ಪೋರ್ಟ್ ಅಂಡ್ ಹೆಡ್ ಕಾನ್ಸ್ಟೇಬಲ್ ಆಯ್ತು, ಮೋಟಾರ್ ಮೆಕ್ಯಾನಿಕ್ ಆಯ್ತು, ನೆಕ್ಸ್ಟ್ ಕಿಚನ್ ಸರ್ವಿಸ್ ಅಂತ ಹೇಳಿಸಿಂದ ಟ್ರೇಡ್ಸ್ಮನ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರಲ್ಲ. ಸೊ ಇದಕ್ಕೆ ಬಂದ್ಬಿಟ್ಟು NHQF ಸರ್ಟಿಫಿಕೇಟ್ ಮತ್ತು ಡ್ರೈವರ್ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರು. ITBP ದಲ್ಲಿ ಯಾವ್ಯಾವ ತರಹದ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರಲ್ಲ ಅವೆಲ್ಲ ಹುದ್ದೆಗಳದ ಅಡ್ಮಿಟ್ ಕಾರ್ಡ್ ಅನ್ನ ರಿಲೀಸ್ ಮಾಡಿದಾರ. ಓಕೆ, ನಿಮ್ಮ ಅಡ್ಮಿಟ್ ಕಾರ್ಡ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದಾರ. ನಿಮ್ಗ ಒಂದಿಷ್ಟು ಜನಕ್ಕ ಜಿಮೇಲ್ಗೆ ಮೆಸೇಜ್ಗಳು ಬಂದಿದಾವ್, ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿ ಮೆಸೇಜ್ಗಳು ಬಂದಿದಾವ್. ಒಂದಿಷ್ಟು ಜನಕ್ಕ ಅಡ್ಮಿಟ್ ಕಾರ್ಡ್ ಏನೂ ಕೂಡ ಮೆಸೇಜ್ ಬಂದಿಲ್ಲ. ಓಕೆ, ನಾನ್ ಅನ್ಕೊಳ್ತಾ ಇದ್ದೀನಿ ನಮ್ಮ ಹುಡುಗರು ಡಿಫೆನ್ಸ್ ಟ್ರೈ ಮಾಡ್ತಾ ಇದಾರ. ಜಾಸ್ತಿ ಜಿಮೇಲೆ ನೋಡಕ್ ಹೋಗಲ್ಲ, ನಮಗ್ ಬೇಕಾಗಿರೋದೇನ ಓನ್ಲಿ ಇನ್ಸ್ಟಾಗ್ರಾಮ್. ಓಕೆ, ಇರ್ಲಿ, ನಾನಿದ್ದೀನಿ ಇನ್ಸ್ಟಾಗ್ರಾಮೇ ನೋಡ್ರಿ. ಅದ್ರ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಅನ್ನ ಕೊಡಾಕ ನಾನು ಇರ್ತೀನಿ. ಯಾವುದೇ ಒಂದು, ಯಾಕಂದ್ರೆ ಎಷ್ಟೋ ಜನದ ಅಷ್ಟು ನಾಲೆಜ್ ಇರ್ತಿರಲ್ಲ ಜಿಮೇಲ್ ಚೆಕ್ ಮಾಡುವಂಥದ್ದು. ಅದ್ರ ಬಗ್ಗೆ ನಾನು ಪ್ರತಿಯೊಂದು ಅಪ್ಡೇಟ್ ಅನ್ನ, ಇದು ಒಂದೇ ಅಲ್ಲ ಸ್ನೇಹಿತರೆ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಪ್ರೈವೇಟ್ ಜಾಬ್ಗೆ ಟ್ರೈ ಮಾಡ್ತಾ ಇದೀರಿ ಅಂತಂದ್ರೆ ಅದಕ್ಕೆ ನಾನು ಸಪೋರ್ಟ್ ಮಾಡೋಕೆ ನಾನಿದ್ದೀನಿ. ಓಕೆ, ಇಲ್ಲಿ ಬಂದ್ಬಿಟ್ಟು ನಾನು ಅಡ್ಮಿಟ್ ಕಾರ್ಡ್ ಅನ್ನ ಒಂದು ಈಗಾಗಲೇ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಾನು ನಿಮ್ಗೆ ಶೋ ಮಾಡ್ತಾ ಇದ್ದೀನಿ. ಅದರಲ್ಲಿ ಏನೇನು ಇದೆ, ಓಕೆ, ಅದರಲ್ಲಿ ಯಾವ ತರ ನೀವು ಡೌನ್ಲೋಡ್ ಅನ್ನ ಮಾಡ್ಕೊಳ್ಬೇಕು. ಜಿಮೇಲ್ಗೆ ಮೆಸೇಜ್ ಬಂದಿಲ್ಲಪ್ಪ ಅಂತಂದ್ರೆ ನೀವು ಅಡ್ಮಿಟ್ ಕಾರ್ಡ್ ಅನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ಹೇಳಿ ನಾನು ಹೇಳ್ಕೊಡ್ತೀನಿ. ಓಕೆ, ನಾನ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಓಕೆ, ಏನ್ ಕೊಟ್ಟಿರ್ತೀನಪ್ಪ ಅಂತಂದ್ರೆ ಈ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಜಿಮೇಲ್ ಐಡಿ, ಅದು ಯೂಸರ್ ನೇಮ್ ಕೇಳುತ್ತೆ. ಯೂಸರ್ ನೇಮ್ ಅಂತಂದಾಗ ನಿಮ್ಮ ಜಿಮೇಲ್ ಐಡಿ ಅನ್ನ ಹಾಕೊಳ್ರಿ. ಪಾಸ್ವರ್ಡ್ ಅಂತ ಕೇಳಿದಾಗ ನೀವು ಯಾವುದೇ ಒಂದು ಪಾಸ್ವರ್ಡ್ ಅನ್ನ ಇಟ್ಕೊಳ್ರಿ. ಓಕೆ, ಯಾವ ಪಾಸ್ವರ್ಡ್ ಅನ್ನ ಹಾಕೊಂಡಿರ್ತಾರಲ್ಲ ಆ ಪಾಸ್ವರ್ಡ್ ಅನ್ನ ಇಲ್ಲಿ ಅಪ್ಲೋಡ್, ಪಾಸ್ವರ್ಡ್ ಅನ್ನ ಹಾಕಿಬಿಟ್ಟು ಕ್ಯಾಪ್ಚಾ ಹಾಕ್ಬೇಕಾಗತ್ತ. ಓಕೆ, ಕ್ಯಾಪ್ಚಾವನ್ನ ಹಾಕಿದಾಗ ಅದು ಲಾಗಿನ್ ಅಂತ ಬರ್ತದೆ. ನಿಮ್ಗೆ ಏನಾದ್ರೂ ಪಾಸ್ವರ್ಡ್ ಗೊತ್ತಿರಲಿಲ್ಲಪ್ಪ ಅಂತಂದ್ರೆ ಮಾತ್ರ ಫಾರ್ಗೆಟ್ ಪಾಸ್ವರ್ಡ್ ಅನ್ನ ಮಾಡ್ಬಿಟ್ಟು ನ್ಯೂ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಡ್ರಿ. ಓಕೆ, ನನಗೆ ಪಾಸ್ವರ್ಡ್ ಗೊತ್ತಿತ್ತಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಫಾರ್ಮ್ ಇಂದ ನೀವು ಸೈಬರ್ ಸೆಂಟರ್ಗೆ ಯಾವ್ದಾದ್ರು ನೆಟ್ ಸೆಂಟರ್ ನಲ್ಲಿ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸಿದ್ರಪ್ಪ ಅಂತಂದ್ರೆ ಅವ್ರು ನಿಮ್ಗೆ ಬ್ಯಾಕ್ ಸೈಡ್ ಪೇಜ್ಗೆ ಒಂದು ಪಾಸ್ವರ್ಡ್ ಅನ್ನ ಬರ್ದು ಕೊಟ್ಟಿರ್ತಾರೆ. ಆ ಪಾಸ್ವರ್ಡ್ ಅನ್ನ ಹಾಕಿಬಿಟ್ಟು ಲಾಗಿನ್ ಮಾಡ್ಕೊಡ್ರಿ. ಓಕೆ, ಅಪ್ಲಿಕೇಶನ್ ITBP ವೆಬ್ಸೈಟ್ ನಲ್ಲಿ, ಅಂದ್ರೆ ITBP ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಲಾಗಿನ್ ಆದ್ಮೇಲೆ ನಿಮ್ಗೆ ಮೈ ಅಪ್ಲಿಕೇಶನ್ ಅಂತ ಬರುತ್ತೆ ಆಪ್ಷನ್. ಮೈ ಅಪ್ಲಿಕೇಶನ್ ಅಂತ ಆಪ್ಷನ್ ಬರುತ್ತೆ. ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೀವು ಯಾವೆಲ್ಲ ಅರ್ಜಿಗಳನ್ನ ಸಲ್ಲಿಸಿದಿರಲ್ಲ, ಓಕೆ, ನೀವು ಎಷ್ಟು ತರದ ITBP ದಲ್ಲಿ ಯಾವ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಿದಿರಲ್ಲ ಅಲ್ಲಿ ಶೋ ಆಗುತ್ತೆ. ಶೋ ಆದ್ಮೇಲೆ ಅಪ್ಲಿಕೇಶನ್ ಫಾರ್ಮ್ ಅಂತ ಬರ್ತಾ, ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ಅಂತ ಬರ್ತಾ, ಸೈಡ್ಗೆ ಅಡ್ಮಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಅಡ್ಮಿಟ್ ಕಾರ್ಡ್ ಅಂತ ಆಪ್ಷನ್ ಬಂದಿರ್ತಲ್ಲ, ಆ ಅಡ್ಮಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಶೋ ಆಗುತ್ತೆ. ಅಡ್ಮಿಟ್ ಕಾರ್ಡ್ ಶೋ ಆದ್ಮೇಲೆ ಅದರಲ್ಲಿ ಏನೇನು ಕೊಟ್ಟಿದಾರಪ್ಪ ಅಂದ್ರೆ ಕ್ಯಾಂಡಿಡೇಟ್ ನೇಮ್ ಅನ್ನ ಕೊಟ್ಟಿದಾರ, ನಿಮ್ಮ ರೋಲ್ ನಂಬರ್, ಅಂದ್ರೆ ಈಗ ನೀವು ಅರ್ಜಿಯನ್ನ ಸಲ್ಲಿಸಿದ್ರಲ್ಲ ಆ ನಿಮ್ಮ ರೋಲ್ ನಂಬರ್ ಎಷ್ಟಿದೆ, ನಿಮ್ಮ ಫೋಟೋ ಸಿಗ್ನೇಚರು, ಮತ್ತೆ ನಿಮ್ದು ಡೇಟ್ ಆಫ್ ಬರ್ತ್, ನಿಮ್ಮ ಕೆಟಗರಿ ಯಾವುದು, SC ST OBC EWS ಯಾವ್ದಿದೆಯಲ್ಲ ಆ ಸರ್ಟಿಫಿಕೇಟ್ ಅನ್ನ ಕಂಪಲ್ಸರಿಯಾಗಿ ತಗೊಂಡು ಹೋಗ್ಬೇಕು. ಮೊದಲಿಗೆ ಏನಿದೆಯಪ್ಪ ಅಂತಂದ್ರೆ ಫಿಸಿಕಲ್ ಇದೆ. ಫಸ್ಟ್ ಗೆ ನಿಮ್ದು ಅಡ್ಮಿಟ್ ಕಾರ್ಡ್ ಅನ್ನ ಬಿಟ್ಟಿದ್ದಾರೆ. ಈಗ ಪ್ರತಿಯೊಬ್ಬರದು ಕೂಡ ಫಿಸಿಕಲ್ ಇದೆ. ಫಿಸಿಕಲ್ ಯಾರೆಲ್ಲ ಇನ್ನೂ ತಯಾರಿಯನ್ನ ಮಾಡ್ತಾ ಇಲ್ಲ, ತಯಾರಿಯನ್ನ ಮಾಡ್ಕೊಡಿ. ಫಿಸಿಕಲ್ ಕೂಡ ಪ್ರತಿಯೊಬ್ರು ಕೂಡ ಫಿಸಿಕಲ್ ಪಾಸ್ ಆಗ್ಲೇಬೇಕಾಗತ್ತ. ಅದು ಎಲ್ಲಿದೆಯಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದವ್ರದ ನೋಡ್ಕೊಡ್ರಿ, ನಾನು ತೋರಿಸ್ಕೊಡ್ತೀನಿ ನಿಮ್ಗ. 45th ಅಂದ್ರೆ 45 ಬಟಾಲಿಯನ್ ITBP ವಿಲೇಜ್ ಇಡಿಯಾಪಟ್ಟಿ ಪೋಸ್ಟ್ ಆಫೀಸ್, ಅಮೂರ್ ಸೌತ್, ಮಧುರೈ ತಮಿಳ್ನಾಡದಲ್ಲಿ. ಮಧುರೈ ಅಂತ ಗೊತ್ತಾ ನಿಮ್ಗ? ತಮಿಳ್ನಾಡದಲ್ಲಿ ಮಧುರೈ ಅಂತ ಏನಿದೆಯಲ್ಲ ಅಲ್ಲಿ ನಿಮ್ದು 525110 ಅಂತ ಹೇಳಿ ಅಲ್ಲಿ ಒಂದು ITBP ಸೆಂಟರ್ ಇದೆ ಮಧುರೈದು. ನಾನು ನಿಮ್ಗೆ ಒಂದ್ಸರಿ ಲೈವ್ ಆಗಿ ನಾನು ಅಲ್ಲಿಗೆ ಹೋಗಿ ವಿಡಿಯೋಗಳನ್ನ ಮಾಡಿ ಹಾಕಿದ್ದೆ, ಬಟ್ ಅದನ್ನ ಯಾರು ನೋಡ್ಕೊಂಡ್ರಿ ಬಿಟ್ಟಿರಿ ಗೊತ್ತಿಲ್ಲ. ಆ ವಿಡಿಯೋನ ನೋಡ್ಕೊಡ್ರಿ ನಿಮ್ಗೆ ಯಾವ ತರ ಹೋಗ್ಬೇಕು. ಸೊ ಬೆಂಗಳೂರಿಂತ್ರನು ಟ್ರೈನ್ ಇದಾವೆ ಡೈರೆಕ್ಟ್ ಆಗಿ ನಿಮ್ಗೆ ಮಧುರೈಗೆ ಹೋಗಕ್ಕೆ. ಬೆಂಗಳೂರಿಂತ್ರಕ್ಕೆ ಆಲ್ಮೋಸ್ಟ್ ಆಲ್ ಟ್ರೈನ್ ಇದಾವೆ. ಆ ಅಡ್ರೆಸ್ಗೆ ನೀವು ಹೋಗ್ಬಹುದು. ಓಕೆ, ಏನೇನ್ ಡಾಕ್ಯುಮೆಂಟ್ ಬೇಕಾಗತ್ತಂತ ಅದನ್ನು ಕೂಡ ತಿಳಿಸ್ಕೊಡ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಒಂದ್ಸರಿ ನೀವು ವಿಡಿಯೋಗಳನ್ನ ಅಬ್ಸರ್ವ್ ಮಾಡಿ ನೋಡ್ತಾ ಇದ್ರಪ್ಪ ಅಂದ್ರೆ ಪ್ರತಿಯೊಂದು ಅದ್ರ ಮಾಹಿತಿಗಳನ್ನ ತಿಳ್ಕೊಡ್ರಿ. ಇನ್ನು ನಿಮ್ಮ ಅಡ್ಮಿಟ್ ಕಾರ್ಡ್ ಬಂದಿಲ್ಲ, ಎಷ್ಟೋ ಜನ ಜನರೇಟ್ ಆಗ್ತಾ ಇಲ್ಲ, ಬರ್ತಾ ಇಲ್ಲ, ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಎಕ್ಸೆಪ್ಟೆಡ್ ಅಂತ ಬಂದಿದ್ರೆ ಮಾತ್ರ ನಿಮ್ಮ ಅಡ್ಮಿಟ್ ಕಾರ್ಡ್ ಜನರೇಟ್ ಆಗುತ್ತೆ. ಏನಾದ್ರೂ ಪೆಂಡಿಂಗ್ ಇತ್ತಪ್ಪ ಅಂದ್ರೆ ಬರುವ ಪ್ರೊಸೆಸ್ ಇಂದಾಗ ಇರ್ತದ. ಇಲ್ಲಿ ಬಂದ್ಬಿಟ್ಟು ಕೆಳಗಡೆ ಡೇಟ್ ಅಂಡ್ ಟೈಮ್ ಟು ರಿಪೋರ್ಟ್ ಅಂತ ಕೊಟ್ಟಿದ್ದಾರೆ. ನೀವು ಯಾವ ಡೇಟಿಗೆ ಕೊಟ್ಟಿದಾರ, ಯಾವ ಡೇಟ್ಗೆ ನೀವು ರಿಪೋರ್ಟಿಂಗ್ ಕೊಡ್ಬೇಕಲ್ಲಿ, ಎಷ್ಟು ಟೈಮಿಂಗ್ ಕೊಡ್ಬೇಕಂತ ಕೊಟ್ಟಿದಾರ. ಮಾರ್ನಿಂಗ್ 6 ಗಂಟೆ ಒಳಗಡೆನೆ ನೀವು ಅಲ್ಲಿ ಹೋಗಿ ರಿಪೋರ್ಟ್ ಅನ್ನ ಕೊಡ್ಬೇಕಾಗತ್ತ.
ಇಲ್ಲಿ ಟೆಸ್ಟ್ ಆಕ್ಟಿವಿಟಿ ಏನೇನು ಕೊಟ್ಟಿದ್ದಾರಪ್ಪ ಅಂತಂದ್ರೆ PET ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಫಾರ್ ದ ಪೋಸ್ಟ್ ಆಫ್ ಕಾನ್ಸ್ಟೇಬಲ್ ಕಿಚನ್ ಸರ್ವಿಸಸ್. ಇಲ್ಲಿ ನೋಡ್ಕೊಡಿ, ಇದು ನಾನು ಓಪನ್ ಮಾಡಿರ್ತಕ್ಕಂಥದ್ದು ಕಿಚನ್ ಸರ್ವಿಸಸ್ ಯಾರು ಹಾಕಿದ್ರಲ್ಲ, ಸೊ ಅವ್ರದನ್ನ ನಾನು ನಿಮ್ಗೆ ಅಡ್ಮಿಟ್ ಕಾರ್ಡ್ ನಾವು ಡೌನ್ಲೋಡ್ ಮಾಡಿಬಿಟ್ಟು ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಏನೇನು ಕೊಟ್ಟಿದ್ದಾರಪ್ಪ ಅಂತಂದ್ರೆ ಟು ಬಿ ಫಿಲ್ಡ್ ಬೈ ದ ಅಥರೈಸ್ಡ್ ITBP ಸಿಗ್ನೇಚರ್ ಓನ್ಲಿ. PET ಮತ್ತು PST ಅಲ್ಲಿ ಕ್ವಾಲಿಫೈ ಮತ್ತು ನಾಟ್ ಕ್ವಾಲಿಫೈ ಏನಾದರೂ ನೀವು ಅಲ್ಲಿ ಕ್ವಾಲಿಫೈ ಆದ್ರೆ ಮಾತ್ರ ನೆಕ್ಸ್ಟ್ ಪ್ರೊಸೆಸ್ಸಿಗೆ ಅಂದ್ರೆ ಈಗ ರನ್ನಿಂಗ್ ಆದ್ಮೇಲೆ ಹೈ ಜಂಪ್, ಲಾಂಗ್ ಜಂಪ್ ಈ ತರ ಇರ್ತಾವಲ್ಲ, ಅಂದ್ರೆ ನೆಕ್ಸ್ಟ್ ಪ್ರೊಸೆಸ್ಗೆ ನೀವು ಎಂಟ್ರಿ ಆಗ್ತೀರಿ. ಇಲ್ಲಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ರಿಜೆಕ್ಟ್ ಆಗಿಬಿಟ್ಟು ಸೊ ನಿಮ್ಮನ್ನ ಹೊರಗಡೆ ರಿಜೆಕ್ಟ್ ಸ್ಲಿಪ್ ಅನ್ನ ಕೊಟ್ಬಿಟ್ಟು ಕಳಿಸ್ತಾರ. ಓಕೆ, ಈ ಮಾಹಿತಿಯನ್ನು ನಿಮ್ಗೆ ಕೊಟ್ಟಿದ್ದೀನಿ. ಇದರಲ್ಲಿ ಏನೇನು ಒಯ್ಯಬೇಕಪ್ಪ ನೀವು ಡಾಕ್ಯುಮೆಂಟ್ ಅಪ್ಪ ಅಂತಾರೆ, ನಿಮ್ಮ ಒರಿಜಿನಲ್ SSLC ಸರ್ಟಿಫಿಕೇಟ್, ನೀವು ಯಾವ ಟ್ರೇಡ್ ಹಾಕಿದಿರಲ್ಲ ಆ ಟ್ರೇಡ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಏನಾದರೂ ಕೇಳಿದ್ರೆ ಮಾತ್ರ ಆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನ ತಗೊಂಡವ್ರಿ. ನೆಕ್ಸ್ಟ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇಂಗ್ಲಿಷ್ ನಲ್ಲಿ ಯಾರ್ದೆಲ್ಲ ನೋಡ್ಕೊಡ್ರಿ, ಈಗಾಗಲೇ ಇಂಗ್ಲಿಷ್ ನಲ್ಲಿ ತೆಗೆಸ್ಕೊಂಡೋಗ್ರಿ. ನೆಕ್ಸ್ಟ್ ರೆಸಿಡೆನ್ಷಿಯಲ್ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಇರ್ಲಿಲ್ಲಪ್ಪ ಅಂತಂದ್ರೆ ನೀವು ಡಿಫೆನ್ಸ್ಗೆ ಟ್ರೈ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಪ್ರತಿ ಒಬ್ಬರ ಕಡೆನೂ ರೆಸಿಡೆನ್ಷಿಯಲ್ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಹೊಂದಿರಲೇಬೇಕು, ಅದನ್ನು ಕೂಡ ತಗೊಂಡೋಗ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಟೋಟಲಿ ಒಂದು 10 ಫೋಟೋಸ್ ಪಾಸ್ಪೋರ್ಟ್ ಸೈಜ್ ರೀಸೆಂಟ್ ಆಗಿರ್ತಕ್ಕಂಥ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಅನ್ನ ತಗೊಂಡೋಗ್ರಿ. ನೆಕ್ಸ್ಟ್ ಅಡ್ಮಿಟ್ ಕಾರ್ಡ್ ಅನ್ನ ಕಲರ್ ಪ್ರಿಂಟ್ ಅನ್ನೇ ತಗೊಂಡೋಗ್ರಿ. ಓಕೆ, ಕಲರ್ ಪ್ರಿಂಟ್ ಅನ್ನ ತಗೊಂಡೋಗ್ರಿ. ನೆಕ್ಸ್ಟ್ ಒಂದು ಪೆನ್ ಅನ್ನು ಇಟ್ಕೊಂಡು ಹೋದ್ರಿ, ಗಮ್ ತಗೊಂಡವ್ರಿ, ಅಲ್ಲಿ ಯಾರಿಗೂ ಕೂಡ ಅಡ್ಜಸ್ಟ್ಮೆಂಟ್ ಆಗ್ತಿರಲ್ಲ, ಇವನ್ನೆಲ್ಲ ತಗೊಂಡೋಗ್ಬಿಟ್ಟು ಒಂದ್ ಸೆಟ್ ಜೆರಾಕ್ಸ್ ಅನ್ನ ತಗೊಂಡವ್ರಿ. ಒಂದ್ ಸೆಟ್ ಜೆರಾಕ್ಸ್ ಅನ್ನ ನಿಮ್ಮ ಹತ್ರ ಏನಾದ್ರು NCC ಸರ್ಟಿಫಿಕೇಟ್ ಇದ್ರೆ NCC ಸರ್ಟಿಫಿಕೇಟ್ ಅನ್ನ ಅಲ್ಲಿ ಕೂಡ ನೀವು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಯಾವುದೇ ಒಂದು ನಿಮ್ಮ ಹತ್ರ ಸರ್ಟಿಫಿಕೇಟ್ ಇತ್ತಪ್ಪ ಅಂದ್ರೆ ಆ ಸರ್ಟಿಫಿಕೇಟ್ ಅನ್ನ ತಗೊಂಡೋಗ್ರಿ. ಓಕೆ, NSQF ಸರ್ಟಿಫಿಕೇಟ್ ಅನ್ನ ಈ ಕಿಚನ್ ಸರ್ವಿಸ್ ಯಾರು ಅರ್ಜಿಯನ್ನ ಸಲ್ಲಿಸಿರಲ್ಲ ಅದಕ್ಕೆ NSQF ಸರ್ಟಿಫಿಕೇಟ್ ಬೇಕಾಗುತ್ತೆ. ಆ NSQF ಸರ್ಟಿಫಿಕೇಟ್ ಅನ್ನ ತಗೊಂಡು ಹೋದ್ರೆ ಮಾತ್ರ ನಿಮ್ಗೆ ಒಳಗಡೆ ಎಂಟ್ರಿಯನ್ನ ಕೊಡ್ತಾರೆ ಫಿಸಿಕಲ್ಗೆ. ಮೊದಲಿಗೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ SLC ಮಾರ್ಕ್ಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಲ್ಲಿ ಯಾವ ತರ ನಿಮ್ಮ ನೇಮ್ ಇದೆಯಲ್ಲ ಅದೇ ತರನಾಗಿ ಇದ್ರೆ ಮಾತ್ರ ನಿಮ್ಮನ್ನ ಎಂಟ್ರಿ ಮಾಡ್ತಾರ. ಇಲ್ಲಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಔಟ್ ಸೈಡ್ ಎಕ್ಸಿಟ್ ಅನ್ನ ಮಾಡುವಂತ ಚಾನ್ಸಸ್ ಇದೆ. ಹೋದ್ ಸರಿ ನಾನು ನೋಡಿದ ಪ್ರಕಾರ ಅದೇ ತರನಾಗಿದೆ. ಕರೆಕ್ಟ್ ಆಗಿ ಹೋಗ್ಬಿಟ್ಟು ರ್ಯಾಲಿಗೆ ಅಟೆಂಡ್ ಆಗ್ಬೇಕಾದ್ರೆ ಇವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಯಾರ್ದೆಲ್ಲ ಅಡ್ಮಿಟ್ ಕಾರ್ಡ್ ಬಂದಿದೆ ಸೊ ಎಸ್ ಅಂತ ಕಮೆಂಟ್ ಅನ್ನ ಮಾಡ್ಕೊಡ್ರಿ. ನಾನು ಇನ್ನಷ್ಟು ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಬೇಕಿದ್ರೆ ಮೊದಲಿಗೆ ಹೋಗಿ ಯಾರು ಫಿಸಿಕಲ್ ಅನ್ನ ಅಟೆಂಡ್ ಮಾಡ್ತಾರಲ್ಲ ಅವ್ರ ಕಡೆಯಿಂದ ನಿಮ್ಗೆ ವಿಡಿಯೋಗಳನ್ನ ಮಾಡಿ ಹಾಕಿಸ್ತೀನಿ. ಓಕೆ, ಯಾವ ತರ ನಡೀತಿದೆ ಅಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ಮತ್ತಷ್ಟು ಏನ್ ಕೇಳ್ತಾ ಇದ್ರ, ಫಿಸಿಕಲ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಕ್ವಾಲಿಫೈ ಆಗಬಹುದಾ, ಅದೆಲ್ಲ ಮಾಹಿತಿಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಇವೆಲ್ಲ ಫಿಸಿಕಲಿ ಪಾಸ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಎಕ್ಸಾಮಿಗೆ ಸ್ಟಡಿ ಮಾಡ್ಬೇಕು. ನಾವು ಫಿಸಿಕಲ್ ಪಾಸ್ ಆಗಿದೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಎಕ್ಸಾಮ್ ತಯಾರಿಯನ್ನ ಯಾವ ತರ ಮಾಡ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ ತಯಾರಿಗೋಸ್ಕರನೇ ನಮ್ಮ ಗ್ರಾಮೀಣ ಅಭ್ಯರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಅಂತ ತಿಳಿಸಿದ ಬಾಗಲಕೋಟದಲ್ಲಿ HJ ಡಿಫೆನ್ಸ್ ಅಕಾಡೆಮಿ ಅಂತ ತಿಳಿಸಿದ ನಮ್ದೇ ಆಗಿರ್ತಕ್ಕಂಥ ಕೋಚಿಂಗ್ ಸೆಂಟರ್ ನ ಓಪನ್ ಮಾಡಿದೀವಿ. ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಆಯ್ತು, ಮೆಡಿಕಲ್ ಟೆಸ್ಟ್ ಯಾವ ತರ ನಡೀತದೆ, ನೀವು ಎಕ್ಸಾಮ್ ತಯಾರಿಯನ್ನ ಯಾವ ತರ ಮಾಡಬೇಕು, ಯಾವ ತರ ನೀವು ಸ್ಟಡಿ ಮಾಡಿದ್ರೆ ಎಕ್ಸಾಮ್ ಪಾಸ್ ಆಗ್ತೀರಿ, ಎಷ್ಟನ್ನ ಓದ್ಬೇಕು ಎಷ್ಟನ್ನ ಓದ್ಬಾರ್ದು ಅನ್ನೋದನ್ನ ಅವ್ರ ಬಗ್ಗೆ ನಾವು ಕೋಚಿಂಗ್ ಸೆಂಟರ್ ನ ಓಪನ್ ಮಾಡಿದ್ವಿ. ಪ್ರತಿಯೊಬ್ಬರು ಕೂಡ ನಮ್ಮ ಕೊಟ್ಟಿರ್ತಕ್ಕಂಥ ಕೆಳಗಡೆ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ. ಆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಪ್ರತಿಯೊಂದು ಏರ್ಫೋರ್ಸ್ ಆಗಿರಲಿ, ನೇವಿ ಆಗಿರಲಿ, ಆರ್ಮಿ ಆಗಿರಲಿ, ಪ್ಯಾರಾಮಿಲಿಟರಿ ಫೋರ್ಸಸ್ ನಲ್ಲಿ BSF, CRPF, ITBP, ರೈಲ್ವೆ ಫೋರ್ಸ್ ನಲ್ಲಿ RPF, ಮತ್ತೆ ನೆಕ್ಸ್ಟ್ ಅದೇ ತರನಾಗಿ D ಗ್ರೂಪ್, NTPC, ಪೊಲೀಸ್, ಇವೆಲ್ಲ ಜಾಬ್ಗೆ ನೀವು ಟ್ರೈ ಮಾಡ್ತಾ ಇದ್ರಿಪ್ಪ ಅಂದರೆ ಅವ್ರ ಬಗ್ಗೆ ಟೀಚಿಂಗ್ ಆಯ್ತು, ಮೆಡಿಕಲ್ ಟೆಸ್ಟ್ ಆಯ್ತು, ಫಿಸಿಕಲ್ ಟ್ರೈನಿಂಗ್ ಆಯ್ತು, ಲೈಬ್ರರಿ ಫೆಸಿಲಿಟಿ ಪ್ರತಿಯೊಂದು ಕೂಡ ನಾವು ಕೊಡ್ತಾ ಇದ್ವಿ. ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಡ್ರಿ. ಓಕೆ, ಸುವರ್ಣ ಅವಕಾಶವನ್ನ ಯಾವತ್ತೂ ಮಿಸ್ ಮಾಡ್ಕೊಬೇಡ್ರಿ. ಯಾಕಂದ್ರ ಏಜ್ ಮುಗಿದ್ಮೇಲೆ ನಿಮ್ಗೆ ಅನಿಸ್ತೈತಿ ನಾನು ಮೊದಲಿಗೆ ಟ್ರೈ ಮಾಡಿದ್ರೆ ನಂದು ಕೂಡ ಆಗ್ತಿತ್ತಲ್ಲ. ಈಗಾಗಲೇ ಜಸ್ಟ್ ಸೆಕೆಂಡ್ PUC ಎಕ್ಸಾಮ್ ಮುಗಿಯಾಕ್ ಬಂದಿದ್ದವು. ಎಕ್ಸಾಮ್ ಅನ್ನ ಮುಗಿದ ತಕ್ಷಣನೇ ಕೋಚಿಂಗ್ ಅನ್ನ ಇನ್ಸ್ಟಿಟ್ಯೂಟ್ಗೆ ಯಾವ್ದಾದ್ರು ಒಂದು ಕೋಚಿಂಗಿಗೆ, ನಮ್ಮ ಕೋಚಿಂಗಿಗೆ ಅಂತಲ್ಲ ಯಾವುದೇ ಒಂದು ಕೋಚಿಂಗ್ ಹೋಗ್ಬೇಕಂದ ಸ್ಟಡಿಯನ್ನ ಮಾಡ್ಕೊಂಡ್ಬಿಟ್ಟು ಕ್ಲಾಸಸ್ ಅನ್ನ ತಗೊಂಡ್ಬಿಟ್ಟು ಚೆನ್ನಾಗಿ ಸ್ಟಡಿ ಮಾಡ್ಕೊಂಡ್ರೆ ಡಿಗ್ರಿ ಕಂಪ್ಲೀಟ್ ಆಗ್ಬೋದನೆ ಈ ಜಾಬ್ಗೆ ಸೇರುವಂತ ಚಾನ್ಸಸ್ ಇರ್ತದ. ಓಕೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಸರಿ ಅನ್ಸಿದ್ರೆ, ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಯಾವುದೇ ಒಂದು ನಿಮ್ಮ ಹತ್ರ ಗ್ರೂಪ್ಸ್ಗಳಿದ್ರೆ ಅವರಲ್ಲಿ ಶೇರ್ ಅನ್ನ ಮಾಡೋದನ್ನ ಮರಿಬೇಡಿ. ಅವ್ರಿಗೆಲ್ಲ ಶೇರ್ ಮಾಡ್ಕೊಡ್ರಿ. ನಿಮ್ಗೆ ನೀವೇನಾದ್ರೂ ಅರ್ಜಿ ಸಲ್ಲಿಸಿರಲಿಲ್ಲಪ್ಪ ಅಂದ್ರೆ ಅವ್ರವರು ಅರ್ಜಿಗಳನ್ನ ಹಾಕಿರ್ತಾರ. ಕೆಳಗಡೆ ಕಾಣ್ತಿರ್ತಕ್ಕಂಥ ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತಿದ್ರೆ ಸೊ ಪ್ರತಿ ಒಂದು ನೋಟಿಫಿಕೇಶನ್ ಅನ್ನ ಯಾವುದೇ ಒಂದು ಸೈಬರ್ ಸೆಂಟರ್ಗೆ ಹೋಗಿ ಕೇಳುವಂತ ಅವಶ್ಯಕತೆ ಇರೋದಿಲ್ಲ. ಅವ್ರ ಬಗ್ಗೆ ಅಪ್ಡೇಟ್ ಅನ್ನ ನಾನೇ ಕೊಡ್ತಾ ಇರ್ತೀನಿ. ಪ್ರತಿಯೊಂದು ಅಪ್ಡೇಟ್ ಅನ್ನ ನೀವು ತಿಳಿದುಕೊಳ್ಬಹುದು. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ. ಫಿಸಿಕಲ್ ಅನ್ನ ಪಾಸ್ ಮಾಡ್ಕೊಂಬರ್ರಿ. ಜೈ ಹಿಂದ್, ಜೈ ಕರ್ನಾಟಕ.